ಆಮ್ಲ ಐಸ್ ಕ್ಯೂಬ್ಸ್ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಅರ್ಧ kg ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಒಂದು ಬೀಟ್ರೋಟ್, ಒಂದು ಕ್ಯಾರೆಟ್, ಒಂದು ಸ್ವಲ್ಪ ಶುಂಠಿ, ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಹ ತಗೊಂಡಿದ್ದೀನಿ. ಇದೆಲ್ಲವನ್ನು ನೀಟಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಮೆಣಸಿನ ಪೌಡರು ಹಾಗೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ರುಬ್ಕೊಂಡಾದ ನಂತರ ಇದೆಲ್ಲವನ್ನು ನಾವು ಐಸ್ ಕ್ಯೂಬ್ಸ್ಗೆ ಹಾಕಿ ಇಟ್ಕೋಬೇಕಾಗುತ್ತೆ. ಒಂದು ದಿನ ಇಟ್ಟರೆ ಒಂದು 24 hours ಆದ್ರೂ ಫ್ರಿಜ್ಜಲ್ಲಿ ಇಟ್ಟರೆ ಅದಾದ ನಂತರ ನಮಗೆ ಐಸ್ ಕ್ಯೂಬ್ಸ್ ರೆಡಿಯಾಗಿರುತ್ತೆ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾರಿಗಾದರೂ ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕೆ ಆಗಲ್ಲ, ಅರ್ಜೆಂಟಲ್ಲಿ ಇದ್ದೀವಿ ಅಂತ ಹೇಳೋರಿಗೆ ಈ ರೀತಿಯಾಗಿ ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಸ್ಕಿನ್ ಹೆಲ್ತ್ ಹಾಗೆಯೇ ಗಟ್ ಹೆಲ್ತ್ ಹಾಗೆಯೇ ಏರ್ಗೂ ಸಹ ತುಂಬ ಯೂಸ್ಫುಲ್ಲಾಗಿ ವರ್ಕ್ ಆಗುತ್ತೆ. ಕೆಲವೊಂದರಲ್ಲಿ ಜ್ಯೂಸನ್ನೇ ತಗೊಳ್ಳೋದು ನೋಡಿದ್ದೀನಿ, ಇದನ್ನೆಲ್ಲ ಬಿಸಾಕ್ತಾರೆ ಎಕ್ಸ್ಟ್ರಾಕ್ಟ್ ಎಲ್ಲ. ದಯವಿಟ್ಟು ಬಿಸಾಕೋದು ಬೇಡ, ಇದೇ ರೀತಿಯಾಗಿ ಕುಡೀರಿ. ಡೈಲಿ ಒಂದೊಂದು ಐಸ್ ಕ್ಯೂಬ್ಸನ್ನು ಯೂಸ್ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.